ಹಾಯ್ ಬಿ ಎ ಬಿಸ್ನೆಸ್ ಪಾರ್ಟ್ನರ್ ಎಪಿಸೋಡ್ 1ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಣ ಅಂತ ಏನೋ ಫಿಕ್ಸ್ ಮಾಡ್ಕೊಂಡೆ. ಅಂದ್ರೆ ನಾನು ನೀನು ಬಿಸ್ನೆಸ್ ಪಾರ್ಟ್ನರ್ ಆಗ್ತೀವಿ ಅಂತ ಏನೋ ಫಿಕ್ಸ್ ಆದೆ. ಆದ್ರೆ ಇವಾಗ ಏನು ಮಾಡೋದು ಅನ್ನೋದು ಕ್ವಶನ್ ಮಾರ್ಕ್. ಡಿಜಿಟಲ್ ಮಾರ್ಕೆಟಿಂಗ್ ಏನೋ ಮಾಡ್ತೀವಿ, ಇದರಲ್ಲಿ ಏನು ಮಾಡೋದು ಅನ್ನೋದು ಕ್ವಶನ್ ಮಾರ್ಕ್. ಓಕೆನಾ? ಸೊ ಇವಾಗ ನಮ್ಮ ಕೈಯಲ್ಲಿ ಮೂರು ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ಏನಂದ್ರೆ ಕ್ಲೈಂಟ್ಸ್ನ ಹುಡುಕೋದು. ಕ್ಲೈಂಟ್ಸ್ನ ಹುಡುಕಿ ಅವರಿಗೆ ಕೋಲ್ಡ್ ಕಾಲಿಂಗ್ ಮಾಡೋದು. ಕೋಲ್ಡ್ ಕಾಲಿಂಗ್ ಅಂದ್ರೆ ಫೋನ್ ಮಾಡಿ, ಸರ್ ನಾವು ಹಿಂಗೆಲ್ಲ ಮಾಡ್ತಾ ಇದ್ದೀವಿ, ಹಿಂಗೆಲ್ಲ ಇದೆ ಕತೆ, ಸೊ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕೆ ಕೊಡಿ, ಈ ಥರದೊಂದು ಫಾರ್ಮ್ಯಾಟ್. ಎರಡನೇ ಆಪ್ಷನ್ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ ಹೋಗ್ಬಿಟ್ಟು ಅಲ್ಲಿ ಕ್ಲೈಂಟ್ಸ್ ಜೊತೆ ಸ್ವಲ್ಪ ಗುಡ್ ಬಿಹೇವಿಯರ್, ಗುಡ್ ರಿಲೇಶನ್ಶಿಪ್ ನಾವು ಇಟ್ಕೊಂಡು ಅವ್ರನ್ನ ನಮ್ಮ ಕಡೆಗೆ ಸೆಳೆಯೋದು. ಇದೊಂದು ಎರಡನೇ ಆಪ್ಷನ್. ಆಬ್ವಿಯಸ್ಲಿ ಜಾಬ್ನ ನಾನು ಹೇಟ್ ಮಾಡ್ತೀನಿ, ಬಿಸ್ನೆಸ್ ಮಾಡಬೇಕು ಅಂತ ಫಸ್ಟಿಂದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಆಪ್ಷನ್ ರಿಜೆಕ್ಟೆಡ್. ಫಸ್ಟ್ ಆಪ್ಷನ್ ಫೋನ್ ಮಾಡೋದು, ಅವ್ರ ಜೊತೆ ಏನು ಮಾತಾಡೋದು, ಅದು ರಿಜೆಕ್ಟೆಡ್. ಇನ್ನು ಥರ್ಡ್ ಆಪ್ಷನ್ ಏನಂದ್ರೆ ನಾವೇ ಒಂದು ಕಂಪನಿ ಸೃಷ್ಟಿ ಮಾಡಿ, ನಾವೇ ಅದಕ್ಕೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ, ನಾವೇ ಅದರಿಂದ ರೆವೆನ್ಯೂ ಜನರೇಟ್ ಮಾಡಿಕೊಂಡು ನಾವು ಲಾಭ ತಗೊಳ್ಳೋದು. ಈ ಥರ್ಡ್ ಆಪ್ಷನ್ ನನ್ನ ತುಂಬಾ ಎಕ್ಸೈಟ್ ಮಾಡುತ್ತೆ. ಅಂದ್ರೆ ಪ್ರತಿಯೊಂದು ಫ್ರಮ್ ದ ಸ್ಕ್ರಾಚ್, ಸ್ವಲ್ಪ ಪ್ರೆಷರ್, ಸ್ವಲ್ಪ ಥಿಂಕಿಂಗ್, ಪ್ರತಿಯೊಂದು ಕೂಡಿರುತ್ತೆ. ಲಾಜಿಕಲಿ, ಲ್ಯಾಟ್ರಲಿ ಎಲ್ಲವೂ ಇರುತ್ತೆ. ನನಗೆ ಥರ್ಡ್ ಆಪ್ಷನ್ ತುಂಬಾ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಷ್ಟ ಆಗ್ತಾ ಇದೆ. ಅಂದ್ರೆ ಇದರಲ್ಲಿ ಕಿಕ್ ತುಂಬಾ ಸಿಗುತ್ತೆ. ಸೊ ಐ ವಿಲ್ ಗೋ ವಿತ್ ಥರ್ಡ್ ಆಪ್ಷನ್. ಓಕೆ, ಈಗ ಥರ್ಡ್ ಆಪ್ಷನ್ ಏನಂದ್ರೆ ನಾವೇ ಒಂದು ಕಂಪನಿ ಮಾಡೋದು, ಅದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ SEO ಅದೆಲ್ಲ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಮುಂದಿನ ವಿಡಿಯೋಸ್ಗಳಲ್ಲಿ ನಿನಗೆ ಗೊತ್ತಾಗುತ್ತೆ. ಸೊ ಇವಾಗ ಫಿಕ್ಸ್ ಆಗಿರೋದೇನು ಹೇಳು, ನಾವೊಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅದೇನು ಕಂಪನಿ ಅಂತ ಪ್ಲಾನ್ ಮಾಡೋಣ. ಈಗ ಆ ಕಂಪನಿಗೆ ಮೊದಲನೇ ರೂಲ್ ಏನು ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಇರಬಾರ್ದು. ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಓಕೆ, ಇನ್ವೆಸ್ಟ್ಮೆಂಟ್ ಅನ್ನೋದಿಲ್ಲದೆ ಏನ್ ಮಾಡ್ಬೋದು? ಸೊ ಇವಾಗ ಫಸ್ಟ್ ಒಂದು ಚೆಕ್ ಲಿಸ್ಟ್ ನ ಬರ್ಕೊಳ್ಳೋಣ. ಓಕೆ, ಅಂಡ್ ಚೆಕ್ ಲಿಸ್ಟ್ ಬರೆಯೋಕ್ಕಿಂತ ಮುಂಚೆ ನಮ್ಮಲ್ಲಿ ಅಂದ್ರೆ ನನ್ನ ಹತ್ರ ಏನ್ ಅವೈಲಬಿಲಿಟಿ ಇದೆ, ನಾನು ಏನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡೋಣ. ಏನಂದ್ರೆ ನೋಡು, ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನಂದ್ರೆ ನೀನೇ, ಇದು ನೀನಂದ್ರೆ ನಾನೇ. ಸೊ ಅದು ಮೆನ್ಷನ್ ಮಾಡ್ತಾ ಇದ್ದೀನಿ. ನಾವು ಅಂತ ಬೇಡ, ನಾನು ನೀನು ಅಂದ್ರೆ ವಿ ಆರ್, ನೀನಾದ್ರೂ ನಾನಾದ್ರೂ ನಾನೇ, ನಾನಾದ್ರೂ ನೀನೇ. ನಿನಗೆ ಉಪ್ಪಿ ಸರ್ ಸಿನಿಮಾ ಥರ ಹೇಳ್ತಾ ಇದ್ದೀನಿ ಅನ್ಕೋಬೇಡ, ಇಟ್ಸ್ ಟ್ರೂ, ಇದು ನಿಜ. ಸೊ ಇವಾಗ ಚೆಕ್ ಲಿಸ್ಟ್ ಒಂದು ಬೇಗ ಮಾಡಿಬಿಡೋಣ. ಅಂದರೆ ಚೆಕ್ ಲಿಸ್ಟ್ ಯಾವ ಥರ ಅಂದರೆ ಒಂದ್ಸತಿ ಹೇಳ್ತೀನಿ, ನಿನಗೆ ತೋರಿಸ್ತೀನಿ. ನಾನು ಯಾವಾಗಲೂ ಯಾವ ಥರ ಮಾಡ್ತೀನಿ ಅಂದರೆ, ಇಲ್ಲಿ ನಿನಗೆ ನನ್ನ ಹಿಂದ್ಗಡೆ 2 ಪೇಪರ್ಸ್ ಅಂದರೆ ಸ್ಟಿಕ್ಕಿ ನೋಟ್ಸ್ ಕಾಣಿಸ್ತಾ ಇದೆಯಾ? ಅದು ಸುಮ್ಮನೆ ಡಿಸೈನ್ಗೆ ಹಾಕಿದೆ ಅಂತ ಅನ್ಕೊಂಡಿದ್ಯಾ ನೀನು? ನೋಡು, ಹಿಂದೆ ನೋಡು, ಅಲ್ಲೂ ತುಂಬ ಸ್ಟಿಕ್ಕಿ ನೋಟ್ಸ್ ಇರುತ್ತೆ. ನಾನು ಯಾವಾಗಲೂ ಈ ಥರ ಚೆಕ್ ಲಿಸ್ಟ್ ಮಾಡಿಕೊಂಡು ಅವತ್ತಿನ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಪೋಮೋಡೋರೋ ಟೆಕ್ನಿಕ್ ಯೂಸ್ ಮಾಡ್ತೀನಿ, ತುಂಬ ಯೂಸ್ ಮಾಡ್ತೀನಿ. ನೀನು ನನ್ನ ಹಳೆ ವೀಡಿಯೋಸು, ಹಳೆ ಕಾಂಟೆಂಟ್ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು, ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು. ನಾನು ನಿನಗೆ ಇದು ಯಾವತ್ತೂ ಹೇಳಿರಲಿಲ್ಲ, ಈ ಥರ ನಾನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೀನಲ್ಲ, ಅದು ನಾನು ಅಪ್ಲೈ ಮಾಡಿರ್ತೀನಿ. ನಾನು ಅಪ್ಲೈ ಮಾಡಿದ್ಮೇಲೆ ನಾನು ನಿನಗೆ ಹೇಳೋದು. ಸೊ ಚೆಕ್ ಲಿಸ್ಟ್ ಏನು ಅಂದರೆ, ಫಸ್ಟ್ ಮೊದಲನೇದೇನೆಂದರೆ ವಾಟ್ ಈಸ್ ಅವೈಲಬಲ್ ಫಾರ್ ಮಿ. ಎರಡನೇದು ವಾಟ್ ಐ ಕ್ಯಾನ್ ಡೂ ಬೆಟರ್. ಮೂರನೇದೇನು ಹೌ ಕ್ಯಾನ್ ಐ ಸಾಲ್ವ್. ಸೊ ಇದನ್ನು ಅಂಟಿಸ್ಬಿಡೋಣ, ಏನಂತೀಯ? ಓಕೆ, ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಲ್ಲ, ಏನು ಅನ್ಕೋಬೇಡ ನೀನು, ಎಲ್ಲ ಹೆಂಗೆಂಗೋ ಇಟ್ಕೊತೀನಿ ನಾನು. ಸೊ ನೋಡಿಲ್ಲಿ ಡಿಸೆಂಬರ್ 23, 24 ಈ ಥರ ಚೆಕ್ ಲಿಸ್ಟು ನೋಡು. 5th, ಅದಾದಮೇಲೆ ಇಲ್ಲಿ ನೋಡಿಲ್ಲಿ 7th, 6th, ಈ ಥರ ನಾನು ಚೆಕ್ ಲಿಸ್ಟ್ ನಾನು ಮಾಡ್ಕೊತಾನೆ ಇರ್ತೀನಿ ನಾರ್ಮಲಿ. ಅದು ಕಂಪ್ಲೀಟ್ ಆಗಿದ ತಕ್ಷಣ ತೆಗಿತೀನಿ. ಸೊ ಹಿಂಗಿದೆ. ಆಮೇಲೆ ಜಾನ್ ಮಂತ್ ಏನು ಮಾಡಬೇಕು, ಫೆಬ್, ಮಾರ್ಚು. ಆಮೇಲೆ ನೋಡು, ನಂದು ಇದು ಏನೋ ಮೇಯ್ನು 1 million ಸಬ್ಸ್ಕ್ರೈಬರ್ಸ್ ಆಗಬೇಕು, 1 million ಫಾಲೋವರ್ಸ್ ಆಗಬೇಕು, ನಂದೊಂದು ಅದು ಬರ್ತಿರ್ತೀನಿ. ಆಮೇಲೆ ಇದು ನಾರ್ಮಲಿ ಇಯರ್ಲಿ ಏನೇನು ಮಾಡ್ತೀನಿ ಇದೆಲ್ಲ ಬರಿತೀನಿ ನಾನು. ಸೊ ಇದೊಂದು ನನ್ನ ಪ್ಯಾಟ್ರನ್, ನಾನು ಹಾಗೆ ಮಾಡ್ತೀನಿ. ಸೊ ಚೆಕ್ ಲಿಸ್ಟ್ ಏನೋ ಬರೆದಾಯಿತು. ಇವಾಗ ನಾಳೆ ಏನು ಮಾಡೋಣ ಅನ್ನೋದನ್ನು ನಿನಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಜರ್ನಿನ ನೀನು ನನ್ನ ಜೊತೆ ಇರು. ಈ ಜರ್ನಿಯಲ್ಲಿ ನೀನು ಶಾಮೀಲಾಗಿರ್ತೀಯ, ನೀನು ಒಂದು ಭಾಗಿ ಆಗಿರ್ತೀಯ. ಸೊ ನೀನು ಸಪೋರ್ಟ್ ಮಾಡಿ ನನಗೆ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನೀನು ಬೆಳಿ, ನಾನು ಬೆಳಿತೀನಿ, ಒಟ್ಟಿಗೆ ಬೆಳೆಯೋಣ. ಹೋಗೋದೇನಿದೆ, ಇಬ್ಬರು ಒಟ್ಟಿಗೆ ಬೆಳೆಯೋಣ, ಏನಂತೀಯ?
ಸೊ ಇದು ಇವತ್ತಿನ ಒಂದು ವ್ಲಾಗ್ ಅನ್ಬೋದು, ವ್ಲಾಗ್ ಅಲ್ಲ ಇದು ಎಪಿಸೋಡ್ 1. ಓಕೆ, ನಾಳೆ ಎಪಿಸೋಡ್ 2 ಅಲ್ಲಿ ಏನೇನು ಮಾಡೋದು ಅಂತ ನಿನಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಬೈ ಜಾನ್ ಎಂಡ್ವರೆಗೂ ನಾವು ಡಿಸೈಡ್ ಮಾಡೋಣ ಯಾವ ಥರ ಏನು ಮಾಡೋದು, ಹೇಗೆ ಮಾಡೋದು ಅಂತ. ಲೆಟ್ಸ್ ಡಿಸ್ಕಸ್. ನಿನಗೇನಾದರೂ ಡೌಟ್ಸ್ ಇದ್ದರೆ, ನಿನಗೇನಾದರೂ ಇದ್ದರೆ ಕಮೆಂಟ್ ಮಾಡೋದ್ರಲ್ಲಿ ಹಿಂದೆ ಮುಂದೆ ಎಲ್ಲ ನೋಡಬೇಡ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡು. ನಿನಗೊಂದು ಬೋನಸ್ ವೀಡಿಯೋನೂ ಹಾಕಿರ್ತೀನಿ. ಅಂದರೆ ಇಲ್ಲಿ ಕೆಳಗಡೆ ಹಾಕಿರ್ತೀನಿ ನೋಡಿ, ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಬೋನಸ್ ವೀಡಿಯೋ. ಏನಂದರೆ ಇದರಲ್ಲಿ 90% ಸ್ಟಾರ್ಟಪ್ ಕಂಪನಿ, 95% ಸ್ಟಾರ್ಟಪ್ ಕಂಪನಿ ಏನಕ್ಕೆ ಫೇಲ್ ಆಗುತ್ತೆ ಫಸ್ಟ್ ಇಯರಲ್ಲೇ ಅನ್ನೋದನ್ನ ನಾನು ವಿಡಿಯೋ ಹಾಕಿರ್ತೀನಿ. ಇದನ್ನು ನೋಡು. ಏನಕ್ಕಂದರೆ ಮೆಂಟಲಿ ಪ್ರಿಪೇರ್ ಆಗೋಣ ಎಲ್ರಿಗೂ. ನಾನು ಹೆಂಗೂ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ನೀನು ಮೆಂಟಲಿ ಪ್ರಿಪೇರ್ ಆಗು. ಮೆಂಟಲಿ ಪ್ರಿಪೇರ್ ಆಗೋಕ್ಕೆ ಏನೇನು ಮಾಡಬೇಕು ನಾನು ಹೇಳ್ತೀನಿ, ಅದು ನೀನು ಜಸ್ಟ್ ಫಾಲೋ ಮಾಡ್ತಾ ಹೋಗು. ಫಾಲೋ ಮಾಡೋದಲ್ಲ, ಅಪ್ಲೈ ಮಾಡು. ನೀನು ಬರೀ ಕೇಳಿಸ್ಕೊತಿದ್ದೀಯ, ಅದನ್ನು ಅಪ್ಲೈ ಮಾಡ್ತಿಲ್ಲ. ಎವ್ರಿ ಟೈಮ್ ನಾನು ಹೇಳೋದಷ್ಟೇ, ಅಪ್ಲೈ ಮಾಡು. ಓಕೆ, ಸಿಗೋಣ ಹಾಗಾದರೆ, ನಾಳೆ ಸಿಗೋಣ. ಓಕೆ, ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಬಾಯ್.